ಪಾಲಕ್ ಅದ ರೀ, ಅಲ್ಲಿ ಕೊತ್ತಂಬರಿ ಅದ ರೀ, ಆ ಕಡೆ ಮೆಂತ್ಯ ಅದ, ಈ ಕಡೆ ಕಬ್ಬು ಅದ ರೀ, ಅಲ್ಲಿ ಮ್ಯಾಲ ಕಬ್ಬು ಐತ್ರಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ಒಂದು ಹಳ್ಳಿಗೆ ಬಂದಿದ್ದೀನಿ. ನಮ್ಮ ಹಳ್ಳಿನಲ್ಲಿ ನಮ್ಮಲ್ಲಿ ಇರೋವಂಥ ಹೊಲದಲ್ಲಿ ಏನೇನು ಇವತ್ತು ಬೆಳೆಗಳನ್ನು ಹಾಕಿದ್ದೀವಿ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ವಿಡಿಯೋ. ಯಾಕೆ ಅಂತಂದರೆ ಇವತ್ತು ನಾನು ನಿಮಗೆ ಒಂದು ಹೊಸದೊಂದು ಬೆಳೆಯನ್ನು ತೋರಿಸ್ತಾ ಇದ್ದೀನಿ. ಸೀತ್ನಿ ಸುಡೋದು, ಹಾಗೆಯೇ ಒವಳೆ ಸುಡೋದು, ಆಮೇಲೆ ಸಾಸಿವೆ ಯಾವ ಥರ ಗಿಡ ಇರುತ್ತೆ ಅದನ್ನೆಲ್ಲನೂ ಕೂಡ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲ ಥರದ ವಿಡಿಯೋಗಳನ್ನು ನೋಡಿರ್ತೀರ, ಸಿಟಿಗಳ ವಿಡಿಯೋ, ಆದರೆ ಈ ಥರದ ಒಂದು ಹಳ್ಳಿ ವಿಡಿಯೋ ಕೂಡ ನೋಡಿ ಯಾವ ಥರ ಹೇಗೆ ಯಾವುದ್ಯಾವುದನ್ನು ಬೆಳೀತಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಕೂಡ ನಮ್ದೇನೆ ಇದು ಹೊಲ. ಇವರು ಸ್ವಾಮಿ ಅಂತ, ಇವ್ರಿಗೆ ಇವಾಗ ನಾವೆಲ್ಲಾನು ಒಪ್ಸಿದೀವಿ. ಬೆಂಗಳೂರಿಂದ ಬಂದು ನಾವು ಮಾಡೋಕ್ಕಾಗಲ್ಲ, ಹೊಲ ಏನೂ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇವ್ರಿಗೆ ಕೊಟ್ಟಿದ್ದೀವಿ. ಏನೇನು ಹಾಕಿದ್ದೀರ? ಇಲ್ಲಿ ಪಾಲಕ್ ಅದ ರೀ, ಅಲ್ಲಿ ಕೊತ್ತಂಬರಿ ಅದ ರೀ, ಆ ಕಡೆ ಮೆಂತ್ಯ ಅದ, ಈ ಕಡೆ ಕಬ್ಬು ಅದ ರೀ, ಅಲ್ಲಿ ಮ್ಯಾಲ ಕಬ್ಬು ಐತ್ರಿ. ಈ ಹೊಲದಾಗ ಏನೇನು ಹಾಕಿರಿ? ಈ ಹೊಲದಾಗ ಪಾಲಕ್ ರೀ, ಕೊತ್ತಂಬರಿ, ಅಲ್ಲಿ ಮೆಂತ್ಯ ಐತ್ರಿ, ಅಕ್ಕಿ ಕಡೆ ಮತ್ತು ಅದು ಸಬಸ್ಗೆ ಅಂತ ಪಲ್ಯ ಐತ್ರಿ, ಗಜ್ರಿ ಐತ್ರಿ, ದನಗಳ ಮೇವು ಐತ್ರಿ. ಇನ್ನ ಎಷ್ಟು ಜನ ಬೇಕು ಈ ಕಡೆ ಇದೆಲ್ಲ ನಮ್ಗೆ ಅಂದ್ರೆ ಕೈ ಬರ್ಲಕ್ ಬೇಡಿ. ಈಗ ಇದೆಲ್ಲ ಯಾವಾಗ ತೆಗಿಬಹುದು? ಈಗ ಇದು ಬಂದದ, ಅದು ತೆಗಿಯಂಗಿಲ್ರಿ. ಈಗ ಅದು ರಾಶಿ ಮಾಡೋದ್ರಿ. ಈಗ ಇದಕ್ಕೆ ಕಬ್ಬಿ ಕಟಾವ್ ಆಗೋದದ ರೀ. ಇದೇ ಬೆಳೆ ಮತ್ತು ಈಗ ನೆಕ್ಸ್ಟ್ ತಕ್ಕೊಂಡು ಇದು ತೆಗೆದೇವು ಅಂದ್ರೆ ಮತ್ತೆ ನೆಕ್ಸ್ಟ್ ಹಾಕ್ಬೋದು. ಇದು ಈಗ ಬರ್ಲಿಕ್ಕೆ ಅದು ಒಂದು 15-20 ದಿವಸ ಬೇಕು ರೀ. ಈಗ ಅದು ಹೂವು ಆಗೈತಿ, ಅದೆಲ್ಲ ಇದು ಪಾಲಕ್ ತೆಗಿಬೋದು ರೀ. ಇದು ಮಾಡ್ಲಕ್ಕ ಹೆಂಗೆ ಒಪ್ಕೊಂಡಿರಿ? ಯಾವ ಥರ ಒಪ್ಕೊಂಡಿರಿ? ಇದು ಅರ್ಧ ಅಂತ ಹೇಳಿದ್ರೆ ಮಾಲಕರಿಗೆ ಅರ್ಧ, ನಮಗೆ ಅರ್ಧ, ಎಲ್ಲ ಖರ್ಚ ನಾವು ಮಾಡಿದ್ವಿ. ನಮ್ಮ ಹೊಲದಲ್ಲಿ ಇದೆಲ್ಲನೂ ಕೂಡ ಎತ್ತುಗಳು ಆರು ಹೊಡೆಯೋದಕ್ಕೆ, ಹೊಲ ಉಳೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಹೊಲದಲ್ಲೇ ಕಟ್ಟಿರ್ತಾರೆ. ಮನೆ ಕಡೆಗೆ ಏನು ಕರ್ಕೊಂಡು ಬರೋದಿಲ್ಲ. ಇವು ಎತ್ತುಗಳು ಸಂಜೆವರೆಗೂ ಕೂಡ ಹೊಲ ಉಳೋದು ಅದು ಎಲ್ಲ ಕೆಲಸ ಮಾಡಿ ಅದೆಲ್ಲ ಮುಗ್ದಿದ್ದಾಗಿದ್ದ ನಂತರ ಏನು ಮಾಡ್ತಾರೆ, ಇಲ್ಲೇ ಗಿಡದ ಕೆಳಗಡೆಗೆ ಎಲ್ಲನೂ ಕೂಡ ಕಟ್ಟಾಕ್ಬಿಡ್ತಾರೆ. ಇನ್ನು ಒವಳೆ ಸುಡೋದು ಏನು ಅಂತಂದರೆ, ಈ ಹಸಿ ಕಡಲೆ ಇರುತ್ತಲ್ಲ, ಆ ಒಂದು ಹಸಿ ಕಡಲೆಯನ್ನು ಈ ಥರ ಬೆಂಕಿ ಮಾಡಿಬಿಟ್ಟು ಬೆಂಕಿನಲ್ಲಿ ಸುಡ್ತಾರೆ. ಈ ಥರ ಸುಟ್ಟಾಗ ನೋಡಿ ಈ ಥರ ಆಗುತ್ತೆ ಹಸಿ ಕಡಲೆ. ಈಗ ಇದನ್ನು ಬಿಚ್ಚಿದಾಗ ಅದ್ರ ಒಳಗಡೆ ಈ ಥರ ಬರುತ್ತೆ. ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ತುಂಬ ಒಳ್ಳೆಯ ಶಕ್ತಿ ಕೂಡ ಕೊಡುತ್ತೆ. ಅದರಿಂದ ಅದನ್ನು ಆ ಥರ ಸುಟ್ಟು ತಿಂತಾರೆ. ಅದು ಹಸಿ ಇದ್ದಾಗ ಮಾತ್ರ ಸಾಧ್ಯ. ಇದು ನಮ್ಮ ಒಂದು ಹೊಲದ ಹತ್ತಿರನೇ ಇರೋವಂಥ ನದಿಯಾಗಿದೆ. ಈ ನದಿಯಿಂದನೇ ನಾವು ನಮ್ಮ ಹೊಲಕ್ಕೆಲ್ಲನೂ ಕೂಡ ನೀರನ್ನು ಹಾಯಿಸ್ಕೊಳ್ತೀವಿ. ಇಲ್ಲಿ ಕುರಿಗಳೆಲ್ಲನೂ ಕೂಡ ಗೊಬ್ಬರಕ್ಕೋಸ್ಕರ ಒಂದೊಂದು ಸಲ ಹೊಲದಲ್ಲಿ ಕೂಡಾಕ್ತಾರೆ. ಹಾಗೆಯೇ ಇದು ಒಂದು ನೋಡಿ ಸಾಸಿವೆ ಗಿಡ ಒಣಗಿದೆ. ಇದು ಅಲ್ಲಿ ತುಂಬ ಬಿಸಿಲಿತ್ತು, ಹಾಗಾಗಿ ಅದೊಂದು ಸಾಸಿವೆ ಗಿಡನ ಕಟ್ ಮಾಡ್ಕೊಂಡು ತಂದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾಸಿವೆ ಹೇಗೆ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು. ಇದು ಒಣಗಿರೋ ಅಂಥದ್ದನ್ನು ಈ ಥರ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು. ಉಜ್ಜಿದಾಗ ಆ ಎಲ್ಲ ಸಾಸಿವೆಗಳು ಕೂಡ ಹೊರಗಡೆಗೆ ಬಿಟ್ಕೊಳ್ಳುತ್ತೆ. ಇನ್ನು ಎಳ್ಳು ಬೆಳೆಯೋದಾದ್ರೂ ಅಷ್ಟೇ ಸೇಮ್ ಇದೇ ಥರ ಇರುತ್ತೆ. ಎಳ್ಳೂ ಕೂಡ ನೋಡಿ ಈ ಥರ ಕೈಯಿಂದ ಉಜ್ಜಿದ್ರೂ ಸಾಕು, ಅಥವಾ ಒಂದು ಏನಾದರೂ ತೊಗೊಂಡು ಕಲ್ಲು ಅದೇನಾದ್ರು ತೊಗೊಂಡು ಉಜ್ಜಿದ್ರೂ ಸಾಕು. ಆದ್ದರಿಂದ ಇವಾಗ ಸಾಸಿವೆ ಈ ಥರ ಬಂತು ನೋಡಿ. ನಮ್ಮ ಹೊಲದಲ್ಲೇ ಬೆಳೆಯೋವಂಥ ಬೆಳೆ ಅಂತಂದರೆ ಅದು ಎಷ್ಟು ಖುಷಿ ಕೊಡುತ್ತೋ ಮನಸ್ಸಿಗೆ, ತುಂಬಾ ಸಂತೋಷ ಆಗುತ್ತೆ. ಈಗ ಎಲ್ಲ ಧೂಳೆಲ್ಲ ತೆಗೆದ ಮೇಲೆ ಎಷ್ಟು ನೀಟಾಗಿ ಇವಾಗ ಕಾಣಿಸ್ತಾ ಇದೆ ನೋಡಿ ಸಾಸಿವೆ. ಯಾವಾಗಲೂ ಅಷ್ಟೇ ನಮ್ಮ ಹೊಲದಲ್ಲಿ ತೊಗರಿ, ಕಡ್ಡಿ ಹಾಗೂ ಸಾಸಿವೆ, ಜೋಳ, ಆಮೇಲೆ ಕಬ್ಬು
ಇದೆಲ್ಲ ಬೆಳೆಗಳನ್ನು ಹಾಕ್ತಾರೆ. ಹೆಚ್ಚಾಗಿ ಸೋಯಾ ಕೂಡ ಹಾಕ್ತಾರೆ. ಆಮೇಲೆ ಶುಂಠಿ ಬೆಳೀತಾರೆ, ಈರುಳ್ಳಿ ಬೆಳೀತಾರೆ. ಈ ಥರದ್ದೆಲ್ಲ ಒಂದು ಬೆಳೆ ನಮ್ಮ ಒಂದು ಹೊಲದಲ್ಲಿ ಬೆಳೀತಾರೆ. ನೋಡಿ ಸಾಸಿವೆ ನೋಡಿದ್ರಲ್ಲ ಹೇಗೆ ಬರುತ್ತೆ ಒಂದು ಸಾಸಿವೆ ಅಂತ ಹೇಳಿಬಿಟ್ಟು. ಆಮೇಲೆ ಈ ಒಂದು ಹೊಲದಲ್ಲಿ ಮಾವಿನ ಗಿಡ ಕೂಡ ಹಾಕಿದ್ದೀವಿ. ಮಾವಿನ ಗಿಡನೂ ಅಷ್ಟೇ ತುಂಬ ಚಿಕ್ಕದಾಗೇ ಇದೆ, ತೀರಾ ದೊಡ್ಡದೇನೂ ಅಲ್ಲ. ಇವಾಗ ಮಾವಿನಕಾಯಿ ಬಿಡ್ತಾ ಇದೆ ಪುಟ್ಟದಾಗಿ. ತುಂಬ ಹೂವು ಹತ್ತಿದೆ ಈ ಒಂದು ಮಾವಿನಕಾಯಿಗೆ. ಕಾಯಿ ಇರುವಾಗಲೇ ಇಲ್ಲಿ ಮಾವಿನಕಾಯಿಗಳನ್ನು ಕಟ್ ಮಾಡಿಕೊಂಡು ಉಪ್ಪಿನಕಾಯಿಗೂ ಕೂಡ ಹಾಕ್ತೀವಿ. ಇನ್ನು ಹಣ್ಣಾದಮೇಲಂತೂ ಇದ್ರ ಟೇಸ್ಟು ಹೇಳೋಕ್ಕೆ ಆಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ತುಂಬ ರುಚಿಕರವಾದಂಥ ಮಾವಿನ ಹಣ್ಣಿನ ಇದೊಂದು ಗಿಡ ಆಗಿದೆ. ಒಂದು ಸ್ವಲ್ಪ ಇದು ತೋತಾಪುರಿ ಥರನೇ ಕಾಣುತ್ತೆ ಮಾವಿನಕಾಯಿ, ತುಂಬ ಚೆನ್ನಾಗಿದೆ. ಇದು ಕೂಡ ನೋಡಿ ಹೂವು ಅದೆಲ್ಲ ಎಷ್ಟು ಚೆನ್ನಾಗಿ ಈ ಸಲ ತುಂಬ ಹೂವು ಬಂದಿದೆ. ಏನಾದರೂ ಜೋರಾಗಿ ಗಾಳಿ ಬಂದು ಮಳೆ ಏನಾದರೂ ಬಂತು ಅಂದರೆ ಮಾತ್ರ ಹೂ ಎಲ್ಲ ಉದುರ್ತು ಅಂತಂದರೆ ಜಾಸ್ತಿ ಮಾವಿನಕಾಯಿ ಬಿಡೋದಿಲ್ಲ. ನೋಡಿ ಸಣ್ಣ ಮಿಡಿ ಮಾವಿನಕಾಯಿಗಳು. ಈ ಒಂದು ಗಿಡದ ಹತ್ರನೇ ನಾವು ಯಾವಾಗಲೂ ಬಂದಾಗ ಹೋದಾಗೆಲ್ಲನೂ ಕೂಡ ಕೂತ್ಕೊಳ್ತೀವಿ. ಯಾಕಂದರೆ ಇಲ್ಲಿ ಹುಣಸೆಕಾಯಿ ಗಿಡ ಹಾಗೆ ಮಾವಿನಕಾಯಿ ಗಿಡ ಎರಡೂ ಇದೆ. ಇಲ್ಲಿ ನೆರಳಿದೆ, ಅದರಿಂದ ಇಲ್ಲೇ ಯಾವಾಗಲೂ ಇದ್ರ ಕೆಳಗಡೆ ಕೂತ್ಕೊಳ್ತೀವಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋವಂಥದ್ದು ನಮ್ಮ ಹೊಲದಲ್ಲಿ ಪುಟ್ಟದಾಗಿ ಒಂದು ಕಟ್ಟಿರೋಂಥ ಮನೆ. ಇಲ್ಲಿ ನೋಡಿ ನದಿಯಿಂದ ಇಲ್ಲಿವರೆಗೂ ಪೈಪ್ಲೈನ್ ಮಾಡಿಬಿಟ್ಟು ಇಲ್ಲಿ ನೀರು ಇಲ್ಲಿಂದ ಎಲ್ಲ ಒಂದು ಕಬ್ಬಿನ ಗದ್ದೆಗಳಿಗೆ ಇಲ್ಲಿಂದ ನೀರನ್ನು ಹಾಯಿಸ್ತಾರೆ. ಈ ಥರ ಕಾಲುವೆ ಥರ ಮಾಡಿ ಆ ಕಾಲುವೆ ಮಧ್ಯದಲ್ಲಿ ಈ ಥರ ನೀರನ್ನು ಬಿಡ್ತಾರೆ. ಸಿಕ್ಕಾಪಟ್ಟೆ ಬಿಸಿಲು ಬೀದರ್ ಕಡೆ. ನಮ್ಮೂರು ಬೀದರ್ ಹತ್ರ ಇರುವಂಥ ಒಂದು ಹಳ್ಳಿ, ಖೇಡ್ ಗ್ರಾಮ ಇದು. ನಮ್ಮದು ಖೇಡ್ ಗ್ರಾಮ. ಬೀದರ್ ಜಿಲ್ಲೆ ಕಡೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಯಾವಾಗಲೂ. ನೋಡಿ ಎಷ್ಟು ಹಚ್ಚ ಹಸಿರಾಗಿ ಇದೆ ಅಂತ ಎಲ್ಲ ಬೆಳೆನೂ ಕೂಡ. ಇದು ಕೊತ್ತಂಬರಿ ಸೊಪ್ಪು ಹಾಕಿರೋದು, ಹೂವು ಬಂದಿದೆ. ಅಂದರೆ ಇದು ಹೂವು ಅದೆಲ್ಲ ಬಿಟ್ಟು ಆಮೇಲೆ ಬೀಜ ಬಿಡುತ್ತಲ್ಲ, ಆ ಬೀಜ ತೆಕ್ಕೊಳ್ಳೋದಕ್ಕೋಸ್ಕರ ಹಾಗೆ ಬಿಟ್ಬಿಟ್ಟಿದ್ದಾರೆ ಈ ಒಂದು ಕೊತ್ತಂಬರಿನ. ಆಮೇಲೆ ಇಲ್ಲಿ ಪಾಲಕ್ ಸೊಪ್ಪು ಕೂಡ ಹಾಕಿರೋದು. ಏನಾದರೂ ಮನೆಗೆ ಸೊಪ್ಪು ತರಕಾರಿ ಆ ಥರ ಏನಾದರೂ ಬೇಕು ಅಂತಂದರೆ ಸ್ವಲ್ಪನೇ ಇಲ್ಲಿಂದ ಕಟ್ ಮಾಡ್ಕೊಂಡೋಗಿ ಮನೆಯಲ್ಲಿ ಯೂಸ್ ಮಾಡ್ತಾರೆ. ತುಂಬಾ ಒಳ್ಳೆಯದು, ಫ್ರೆಶ್ ಆಗಿರೋಂಥ ತರಕಾರಿ. ಅಂದರೆ ಇಲ್ಲಿ ತರಕಾರಿ ಮಾರೋದಕ್ಕೋಸ್ಕರ ಅಂತ ಏನು ಬೆಳೆಯಲ್ಲ, ಕೇವಲ ಮನೆ ಮಟ್ಟಕ್ಕೆ ಮಾತ್ರ ಸೊಪ್ಪು ಹಾಗೂ ತರಕಾರಿಗಳನ್ನು ಹಾಕ್ಕೊಂಡಿರ್ತಾರೆ. ಕ್ಯಾರೆಟು, ಮೂಲಂಗಿ ಅದೆಲ್ಲ ಇನ್ನೂ ಬಂದಿಲ್ಲ, ಆ ಕಾರಣದಿಂದ ಅದು ನಾನು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ನೋಡಿ ಕೋಗಿಲೆ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ. ಇಲ್ಲಿ ನೋಡಿ ಇದು ಜೋಳ ಇನ್ನೊಂದು ಸ್ವಲ್ಪ ದಿವಸ ಆಯಿತು ಅಂತಂದರೆ ಕಟಾವಿಗೆ ಬರುತ್ತೆ. ಅದಕ್ಕೂ ಮುಂಚೆ ಹಸಿ ಜೋಳ ಇರುತ್ತೆ ಇದು. ಇದಕ್ಕೆ ನಾವು ಈ ಥರ ಹಸಿ ಜೋಳ ಇದ್ದಾಗ ಇದರ ಒಂದು ತೆನೆಗಳನ್ನು ಕಟ್ ಮಾಡಿಕೊಂಡು ಇದನ್ನು ಸುಡ್ತಾರೆ. ಅದಕ್ಕೆ ಸೀತ್ನಿ ಸುಡೋದು ಅಂತ ಹೇಳ್ತಾರೆ. ಆಗಲೇ ನಾನು ಕಡಲೆ ತೋರಿಸಿರೋದು ಒವಾಳಿ ಸುಡೋದು ಅಂತ ಅಂತಾರೆ ಇದಕ್ಕೆ ಸೀತ್ನಿ ಸುಡೋದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಹಸಿಯಾಗಿ ಇದೆ. ಬಹುಶಃ ಕೆಲವರು ರಾಗಿ ಬೆಳೆದಿರೋಂಥವ್ರಿಗೆ ಗೊತ್ತಿರುತ್ತೆ. ರಾಗಿ ತೆನೆನೂ ಕೂಡ ಸೇಮ್ ಇದೇ ಥರ ಕಟ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಈ ಥರ ಸುಟ್ಟು ಆಮೇಲೆ ಅದನ್ನು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ಇದು ಕೂಡ ತುಂಬ ಟೇಸ್ಟಾಗಿರುತ್ತೆ. ಈಗ ಊರ ಕಡೆಯಿಂದ ಎಲ್ಲ ಯಾರ್ಯಾರಲ್ಲೆಲ್ಲ ನಮ್ಮ ಮನೆಯಲ್ಲಿ ರಿಲೇಷನ್ಸ್ ಇದ್ದಾರೆ ಅವರೆಲ್ಲರೂ ನಾವು ಒಟ್ಟಿಗೆ ಅಂದರೆ ಒಂದು 6 ಜನ ಅಣ್ಣ ತಮ್ಮಂದಿರಿದ್ದೀವಿ. ಎಲ್ಲ ಕುಟುಂಬದವರು ಕೂಡ ಹೊಲಕ್ಕೆ ಬಂದು ಈ ಒಂದು ಸಮಯದಲ್ಲಿ ಇವನ್ನೆಲ್ಲನೂ ಕೂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಇಲ್ಲಿ ಈ ಒಂದು ಸೀತ್ನಿನ ಸುಟ್ಕೊಂಡು ತಿಂದುಬಿಟ್ಟು ಹೋಗ್ತಾರೆ. ಈ ಥರ ಮಧ್ಯದಲ್ಲಿ ಬೆಂಕಿಯನ್ನು ಮಾಡಿ ಆ ಬೆಂಕಿ ಮಧ್ಯದಲ್ಲಿ ಈ ತೆನೆಗಳನ್ನು ಇಡ್ತಾರೆ. ಈ ಥರ ಆ ಬೆಂಕಿನಲ್ಲಿ ಅದು ಸುಡುತ್ತೆ ಚೆನ್ನಾಗಿ. ಸುಟ್ಟಾದಮೇಲೆ ಅದನ್ನು ಹೊರಗಡೆಗೆ ತೆಕ್ಕೊಂಡು ಒಂದು ಕಲ್ಲಿನ ಮೇಲೆ ಇಟ್ಟು ಇನ್ನೊಂದು ಕಲ್ಲಿನ ಸಹಾಯದಿಂದ ಈ ಥರ ಉಜ್ಜುತ್ತಾರೆ. ಆ ಥರ ಉಜ್ಜಿದಾಗ ಎಲ್ಲನೂ ಕೂಡ ಕೆಳಗಡೆಗೆ ಉದುರ್ಕೊಳ್ಳುತ್ತೆ. ಎಲ್ಲ ಉದುರ್ಕೊಂಡ್ಮೇಲೆ ಅದರಲ್ಲಿರುವಂಥ ಹೊಟ್ಟೆಲ್ಲನೂ ಕೂಡ ತೆಗೆದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಎಷ್ಟು ಹಸಿರಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ಇದನ್ನು ಧೂಳೆಲ್ಲನೂ ಕೂಡ ಚೆನ್ನಾಗಿ ತೆಗೆದುಬಿಟ್ಟು ಇದರ ಜೊತೆಯಲ್ಲಿ ನಾವು ಒಂದು
ಏನು ಹೇಳ್ತಾರೆ, ಒಣಗಿದ ಕೊಬ್ಬರಿ ಖಾರ ಮಾಡಿಬಿಟ್ಟು ಅದ್ರ ಜೊತೆಯಲ್ಲಿ ಇದನ್ನು ತಿಂತಾರೆ ನೋಡಿ. ಇದು ಪುಡಿ ಚಟ್ನಿ, ಒಣಗಿ ತೆಂಗಿನಕಾಯಿ ಇರುತ್ತಲ್ಲ ಅದರಿಂದ ಮಾಡಿರೋಂಥ ಚಟ್ನಿ, ಅದ್ರ ಜೊತೆಯಲ್ಲಿ ಅದು ತಿನ್ನೋದು ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಕಡೆಗೆ ಇನ್ನೊಂದು ಕಡೆಗೆ ಒವಾಳಿ ಸುಡ್ತಾ ಇದ್ದಾರೆ, ಒಂದು ಕಡೆಗೆ ಸೇತ್ನಿ, ಒಂದು ಕಡೆಗೆ ಒವಾಳಿ ಎಲ್ಲ ಕೂಡ ಸುಟ್ಬಿಟ್ಟು ತಿಂದು ಸಂಜೆ ಆಯಿತು. ಇನ್ನೇನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ದನಗಳೆಲ್ಲನೂ ಕೂಡ ಇವಾಗ ಆರು ಹೊಡೆಯೋದು ಎಲ್ಲ ನಿಲ್ಲಿಸ್ಬಿಟ್ಟು ಮನೆ ಕಡೆಗೆ ಹೋಗೋವಂಥ ಸಮಯ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದಿದ್ದೀವಿ ನಾವು. ಆರು ಹೊಡಿತಾ ಇದ್ದಾವೆ ನೋಡಿ ದನಗಳು. ಸಂಜೆ ಹೊತ್ತು ಸೂರ್ಯ ಮುಳುಗ್ತಾ ಇದ್ದಾನೆ. ಈ ಒಂದು ವಾತಾವರಣ, ಈ ಒಂದು ಸೀನ್ರಿ ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ಸೂರ್ಯ. ಎಷ್ಟು ಸಂತೋಷ ಅನಿಸುತ್ತಲ್ವ. ಸಿಟಿ ಕಡೆಗೆಲ್ಲನೂ ಕೂಡ ನಾವು ಬರೀ ಗಾಳಿ, ಧೂಳು, ಗಾಡಿ ಇಂಥದ್ದನ್ನೇ ನೋಡ್ತಾ ಇರ್ತೀವಿ. ವರ್ಷಕ್ಕೆ ಒಂದು ಸಲನಾದರೂ ಸರಿ ಈ ಥರ ಒಂದು ಹಳ್ಳಿಗೆ ಬಂದುಬಿಟ್ಟು ಹಳ್ಳಿನಲ್ಲಿ ಈ ಥರದ ಒಂದು ಸೀನ್ ನೋಡಿ ಇದರ ಒಂದು ಸಂತೋಷ ಸುಖವನ್ನು ಅನುಭವಿಸಿ ತುಂಬ ಚೆನ್ನಾಗಿರುತ್ತೆ. ಇಂಥ ಒಂದು ಅವಕಾಶ ನಿಮಗೂ ಕೂಡ ಸಿಕ್ಕರೆ ಖಂಡಿತವಾಗ್ಲೂ ಬಿಡಬೇಡಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ವಿಡಿಯೋನ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.